ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್. ನಾನು ತುಂಬ ದಿವಸ ಆಗಿತ್ತು ವೀಡಿಯೋಸ್ ಎಲ್ಲ ಮಾಡಿ. ಯಾಕಪ್ಪ ಅಂದರೆ ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ಟೈಮೇ ಇರಲಿಲ್ಲ. ಕೆಲಸ ಮನೆ ಅಂತಲೇ ಇದಾಗ್ಬಿಟ್ಟಿತ್ತು. ಹಂಗಾಗಿ ತುಂಬ ಲೇಟ್ ಆಗಿರೋದ್ರಿಂದ ಸಾರಿ. ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಬಂದ್ಬಿಟ್ಟು ಹಬ್ಬದ ದಿವಸದ್ದು, ಶಿವರಾತ್ರಿ ಹಬ್ಬದ್ದು. ಭಾನುವಾರ ಇತ್ತಲ್ಲ, ಹಂಗಾಗಿ ಬೇಗ ಸ್ವಲ್ಪ ಲೇಟಾಗಿ ಎದ್ವಿ. ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ಇವಾಗ ಭಾನುವಾರ ಆಗಿದ್ದಕ್ಕೆ ಸರಿ ಹೋಯಿತು, ಇಲ್ಲ ಅಂದಿದ್ರೆ ಕೆಲಸ ಇರೋದ್ರಿಂದ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ಹಂಗೆ ನನ್ನ ಮಗಳು ಸ್ವಲ್ಪ ಮೆಹಂದಿ ಹಾಕಮ್ಮ ಅಂತಂದು. ಅವಳ ಸ್ಕೂಲಲ್ಲೆಲ್ಲ ಮೆಹಂದಿ ಎಲ್ಲ ಅಲೋ ಮಾಡಲ್ಲ, ಕ್ರಿಶ್ಚಿಯನ್ ಸ್ಕೂಲ್ ಅದು. ಅದಕ್ಕೆ ಇವತ್ತು ಹಬ್ಬದ ದಿವಸ ಅಂತ ಸ್ವಲ್ಪ ಹಾಕ್ಕೊಂಡ್ಳು. ಹಂಗೆ ಅವಳು ಮನೆ ಮುಂದೆ ರಂಗೋಲಿ ಹಾಕಿದ್ಲು. ನಾನು ಅಷ್ಟರಲ್ಲೆಲ್ಲ ಸ್ನಾನ ಮುಗಿಸ್ಕೊಬಂದು ಕೊಬ್ಬರಿ ಎಲ್ಲ ತಂಬಿಟ್ಟು ಮಾಡಬೇಕಲ್ಲ ಇವತ್ತು ಶಿವರಾತ್ರಿಗೆ, ಸಂಜೆಗೆ ಮಾಡೋದು ಪೂಜೆ ಎಲ್ಲ. ಇವಾಗ ತಂಬಿಟ್ಟು ಮಾಡೋಕ್ಕೆ ನಾನು ಕೊಬ್ಬರಿ ಮತ್ತು ಅಕ್ಕಿ, ಇದು ನಾನು ಅಕ್ಕಿಯನ್ನು ಹಾಕಲ್ಲ, ಹಾಗಾಗಿ ಸಂಪ್ರದಾಯಕ್ಕೆ ಅಕ್ಕಿ ಹಾಕ್ಲೇಬೇಕಂತೆ ನಮ್ಮಮ್ಮ ಹಂಗಂದ್ರು. ಅದಕ್ಕೆ ಅಕ್ಕಿನ ಹುರ್ಕೊಂಡೆ. ಸ್ವಲ್ಪ ಅಕ್ಕಿ ಮತ್ತು ಇವು ಎಳ್ಳು ಎಲ್ಲನೂ ಫ್ರೈ ಮಾಡ್ಕೊಂಡು ಒಂದು ಬಾಣಲಿಗೆ ಎಲ್ಲ ಹಾಕ್ಕೊಂಡೆ. ಗಸಗಸೆ, ತಂಬಿಟ್ಟಿಗೆ ಏನೇನು ಬೇಕಾಗುತ್ತೋ ಎಲ್ಲ, ಏಲಕ್ಕಿ ಎಲ್ಲನೂ ಹಾಕ್ಕೊಂಡೆ. ಹಂಗೆ ಒಂದು ಸ್ವಲ್ಪ ರವೆ ಉಂಡೆ ಮಾಡಮ್ಮ ಅಂತಂದ್ಲು. ಆ ವಿಡಿಯೋ ಇದರಲ್ಲಿಲ್ಲ ರವೆ ಉಂಡೆದು. ರವೆ ಉಂಡೆ ಮಾಡೋಕ್ಕೆ ಟೈಮ್ ಬೇರೆ ಇರಲಿಲ್ಲ. ನಮ್ಮ ಪಾಪುಗೆ ಬೇರೆ ರವೆ ಉಂಡೆ ಅಂದರೆ ಇಷ್ಟ. ನಾನು ಫಸ್ಟು ತಂಬಿಟ್ಟು ಮಾಡಿಬಿಡೋಣ, ಆಮೇಲೆ ನೋಡೋಣ ಅಂದ್ಕೊಂಡು ಮಿಕ್ಸಿಗೆ ಅಕ್ಕಿ ಹುರಿದಿದ್ನಲ್ಲ ಅದನ್ನೆಲ್ಲ ಪೌಡ್ರ್ ಮಾಡ್ಕೊಂಡು, ಮತ್ತು ತರಿಯಾಗಿ ಪೌಡ್ರ್ ಆಗಿತ್ತು. ಸ್ವಲ್ಪ ಪೌಡ್ರ್ ಥರ ಬೇಕಿತ್ತು. ಇನ್ನೊಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಜಲ್ಡೆಗೆ ಹಾಕ್ಕೊಂಡು ಜಲ್ಡೆ ಇಟ್ಕೊಬೇಕು. ನನಗೇನು ಅಕ್ಕಿ ಹಿಟ್ಟು ಜಾಸ್ತಿ ಏನು ಬೇಡ, ಸ್ವಲ್ಪ ಬೇಕಷ್ಟೇ. ಆಮೇಲೆ ಅದೇ ಥರ ಕಡಲೆ ಬೀಜನೂ ಎಲ್ಲ ಪೌಡ್ರ್ ಮಾಡಿ ಹಾಕ್ಕೊಂಡೆ. ಆಮೇಲೆ ಕಡಲೆ ಬೀಜ, ಗಸಗಸೆ, ಬಿಳಿ ಎಳ್ಳು, ಏಲಕ್ಕಿ ಎಲ್ಲ ಒಂದು ಇದಕ್ಕೆ ಹಾಕ್ಕೊಂಡೆ. ಅದರ ಅಷ್ಟು ಸೆಂಟ್ರಲ್ಲಿ ಇವರು ಐಸ್ ಕ್ರೀಮ್ ಬಂದಿತ್ತು ಅಂತ ಐಸ್ ಕ್ರೀಮ್ ಅಂತಂದು ಐಸ್ ಕ್ರೀಮ್ ತಗೊಬಂದು ತಿಂತವ್ರೆ. ನನಗೆ ಹೊಟ್ಟೆ ಉರಿಸ್ಕೊಂಡು. ಆಮೇಲೆ ಏಲಕ್ಕಿ ಪುಡಿ ಎಲ್ಲ ಕುಟ್ಟಾಕೊಂಡು ಪಾಕ ಕಾಯಿಸ್ಕೊಂಡಿದ್ದೆ, ತಂಬಿಟ್ಟು ಕಟ್ಕೊಂಡೆ. ನಂಗೆ ಅಷ್ಟಾಗಿ ಏನು ಬರೋಲ್ಲ, ಆದರೆ ಕಟ್ಕೊಂಡು ನಮ್ಮ ಪಾಪ ರವೆ ಉಂಡೆ ಮಾಡೋದಕ್ಕೆ ತಡಿಯಮ್ಮ ಮಾಡೇ ಬಿಡ್ತೀನಿ ಅಂತ ಹೇಳಿ ಒಂದು ಕಡೆ ರವೆ ಉಂಡೆ ಮಾಡೋಕ್ಕೂ ಇದು ಮಾಡ್ಕೊತಿದ್ದೆ. ಅವಾಗ ವೀಡಿಯೋ ಮಾಡ್ತಾವಳು. ಆಮೇಲೆ ಎಲ್ಲ ಆಯಿತು. ಅವಳು ಪೂಜೆಗೆ ಅಂತ ರೆಡಿ ಆಗ್ತಿದ್ಲು. ನಾನೆಲ್ಲ ಮಿಕ್ಸ್ ಮಾಡ್ಕೊಂಡು ನನ್ನ ಮಗಳು ಈ ಥರ ರೆಡಿಯಾಗಿ ಪೂಜೆ ಎಲ್ಲ ಮಾಡಿದ್ಲು. ಅವಳಿಗೇನಾದರೂ ಹಬ್ಬ ಈ ಥರ ಅಂದರೆ ಪೂಜೆ ಮಾಡೋಕ್ಕೆ ತುಂಬ ಇಷ್ಟ. ಹಂಗಾಗಿ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡಿದ್ಲು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್